ಅದು 1936ರ ನಿಜಾಮನ ಆಳ್ವಿಕೆಯಲ್ಲಿದ್ದ ಕಲ್ಯಾಣ ಕರ್ನಾಟಕದ ಭಾಗ. ಅಲ್ಲಿ ಕನ್ನಡ ಕಲಿಯೋದು ಕಲಿಸೋದು ಎರಡೂ ನಿಶ್ಚಿತ. ಅಂತಹ ಪರಿಸ್ಥಿತಿಯಲ್ಲಿ ಹೊರಗೆ ಉರ್ದು ಶಾಲೆಯ ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂದು ಕನ್ನಡ ಉಳಿಯಲು ಕಾರಣರಾಗಿದ್ದು ಅದೊಂದು ಕನ್ನಡದ ಮಠ ಮತ್ತು ಅದೊಬ್ಬ ಅಪ್ಪಟ ಕನ್ನಡಿಗ ಸ್ವಾಮೀಜಿಯವರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಸಿರೀಸ್ನ ದಿನ 27. ಹೀಗೆ ಕನ್ನಡ ಉಳಿಕೆಗೆ ತಮ್ಮ ಪ್ರಾಣದ ಹಂಗು ತೊರೆದು ನಿಜಾಮನ ಕ್ರೂರ ಆಡಳಿತದ ವಿರುದ್ಧ ಸಿಟ್ಟಿದು ನಿಂತಿದ್ದ ಸ್ವಾಮೀಜಿ ಚನ್ನಬಸವ ಪಟ್ಟದೇವರು ಬಸವಣ್ಣನ ಕರ್ಮಭೂಮಿ ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಶಾಲೆಗಳನ್ನ ಗೌಪ್ಯವಾಗಿ ನಡೆಸುತ್ತಿದ್ರು. ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿದ್ದ ಕನ್ನಡ ನಾಡು ಅನಂತರ ಅಲ್ಲಲ್ಲಿ ಇತರ ಭಾಷೆಗಳ ಹೇರಿಕೆಯಿಂದ ಇಂದು ಬೀದರ್ನಿಂದ ಚಾಮರಾಜನಗರದವರೆಗೆ ಮಾತ್ರ ಸೀಮಿತವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಕೂಡ ಕನ್ನಡ ಉಳಿಯಲು ಕಾರಣರಾಗಿದ್ದು ಇಂಥ ಮಠಾಧೀಶರು ಮತ್ತು ಕನ್ನಡ ಪ್ರೇಮಿಗಳು. ಕರ್ನಾಟಕದ ಯಾವ ಸರ್ಕಾರವೂ ಯಾವ ಮಠಗಳು ಕೂಡ ಬಸವ ಕಲ್ಯಾಣದ ಕಡೆ ಮುಖ ಮಾಡದಿದ್ದಾಗ ಭಾಲ್ಕಿ ಮಠದಿಂದ ಪಾದಯಾತ್ರೆಯ ಮೂಲಕ ಬಸವ ಕಲ್ಯಾಣಕ್ಕೆ ಹೋಗಿ ಹೀಗಿರುವ ಅನುಭವ ಮಂಟಪ ಸ್ಥಾಪಿಸಿ ನಾಡಿನ ಗಮನ ಸೆಳೆದವರು. ಆ ಕಾಲದಲ್ಲಿ ದಲಿತರನ್ನ ಮಠಕ್ಕೆ ಕರೆಸಿ ಬಾವಿಯನ್ನ ಮುಟ್ಟಿಸಿ ಅದರಿಂದ ನೀರು ಸೇವಿಸುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇಂಥ ಅಪರೂಪದ ಕನ್ನಡಿಗರು ಈ ಮಣ್ಣಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಹೆಮ್ಮೆ.